ಇವ್ರು ಇದನ್ನ ಈಗ ಕರ್ಕೊಂಡು ಹೋಗ್ಬಿಟ್ಟು ನಾನು ಹನಿ ಬಗ್ಗೆ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ನೋಡಿ ಕೆಲಸ ಹೆಂಗ್ ಮಾಡ್ತಾ ಇದೆ. ಭಯನಾ? ಆತರ ಆದ್ರೆ ಡೂಪ್ಲಿಕೇಟ್ ಏನಾದ್ರು ಮಿಕ್ಸಿಂಗ್ ಇದೆ ಅಂತ ಆತರ ಎಲ್ಲ ಕಂಡು ಹಿಡಿಬಹುದಂತೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಇಲ್ಲೊಂದು ಟೀಮ್ ನಿಂತಿದೆ ಮುಂದೆ. ಸೊ ನಾನು ಕಾಫಿ ಎಸ್ಟೇಟ್ ಒಳಗಡೆ ಇದ್ದೀನಿ. ಕಾಫಿ ಎಸ್ಟೇಟ್ ಅಲ್ಲಿ ನಿಮ್ಗೆ ಯಾವ ತರ ವಿಚಾರಗಳು ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊತ್ತಿರ್ಬೋದು, ಸ್ವಲ್ಪ ಗೊತ್ತಿರ್ಲಿಕ್ಕಿಲ್ಲ. ಬಟ್ ಕೆಲವು ವಿಚಾರಗಳು ಶೇರ್ ಮಾಡ್ತೀನಿ. ನಿಮ್ನ ಈಗ ಒಳಗಡೆ ಕರ್ಕೊಂಡು ಹೋಗಿ ಒಂದು ಸ್ಪೆಷಲ್ ವಿಷಯ ತೋರಿಸೋದಕ್ಕಿಂತ ಮುಂಚೆ, ಕಾಫಿ ಎಸ್ಟೇಟ್ ಅಂತ ಹೇಳಿದ್ರೆ ಅದ್ರದ್ದೊಂದು ಮೈಂಟೆನೆನ್ಸ್ ಮೆಥಡಾಲಜಿ ಬೇರೆ ತರ ಇದೆ. ನನ್ನ ಸ್ಕೋರ್ ಎಷ್ಟು ಅಂತ ಕೇಳಿದ್ರೆ ಔಟ್ ಆಫ್ 10 ಮೇ ಬಿ 2, 3 ಬೇಸಿಕ್ ಗೊತ್ತಿದೆ. ಆದ್ರೂ ಗೊತ್ತಿರೋಷ್ಟು ನಿಮ್ಮ ಹತ್ರ ಮಾತಾಡ್ತೀನಿ. ಇನ್ ಕೇಸ್ ಏನಾದ್ರು ಎಕ್ಸ್ಪರ್ಟ್ಸ್ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ. ಈ ಕಾಫಿ ಎಸ್ಟೇಟ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾನು ಕೇಳಿರೋ ಪ್ರಕಾರ ಒಂದು ಮೆಥಡಾಲಜಿ ಇರ್ತಿತ್ತು. ನ್ಯಾಚುರಲ್ ಆಗಿ ಪಾಲಿನೇಷನ್ ಆಗ್ತಾ ಇತ್ತು. ಅಂದ್ರೆ ಒಂದು ಮಳೆ ಹೊಡೆದು ಅದ್ರದೊಂದು ಹೂ ಬಂದಾಗ ಓಡಾಡ್ಬೇಕಾದ್ರೆ ಫುಲ್ ಜೇನುಳಗಳು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಆಡ್ಸ್ ವ್ಯಾಲ್ಯೂ ಟು ದ ಎಸ್ಟೇಟ್. ಚೆನ್ನಾಗಿ ಪಾಲಿನೇಷನ್ ಆದಾಗ ಕಾಫಿ ಹೀಲ್ಡ್ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಆಫ್ ಲೇಟ್ ಏನಾಗಿದೆ, ಸ್ವಲ್ಪ ಈ ಕೆಮಿಕಲ್, ನಾನು ಕೆಲವು ದೊಡ್ಡ ಎಸ್ಟೇಟ್ಸ್ ಹೋದಾಗ, ಐ ಮೀನ್ ಲೈಕ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಕಾರ್ಪೊರೇಟ್ ಎಸ್ಟೇಟ್ಸ್, ಅಲ್ಲಿ ಹೋದಾಗ ಏನಂದ್ರೆ ಒಂದು ಟಾರ್ಗೆಟ್ ಇರುತ್ತೆ, ಪ್ರೆಷರ್ ಇರುತ್ತೆ, ಇಷ್ಟು ಈಲ್ಡ್ ತೆಗಿಲೇಬೇಕು ಅಂತ ಹೇಳ್ಬಿಟ್ಟು ಕೆಮಿಕಲ್ಗೆ ಹೋಗ್ಬಿಟ್ಟಿದ್ದಾರೆ. ಪೆಸ್ಟಿಸೈಡ್ಸ್ ತುಂಬಾ ಹೊಡಿತಾರೆ. ಸೊ ಇದೆಲ್ಲ ಮಾಡಿದಾಗ ಐ ಫೀಲ್ ಇಟ್ ಈಸ್ ವೆರಿ ಅನ್ಎಥಿಕಲ್. ಹಾನೆಸ್ಟ್ಲಿ ಇಟ್ ಈಸ್ ನಾಟ್ ಗುಡ್ ಫಾರ್ ದ ಕಾಫಿ, ಹನಿ ಬೀಸ್, ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ಅದೊಂದು ಪ್ರಾಬ್ಲಮ್. ನ್ಯಾಚುರಲ್ ಆಗಿ ಇದು ಹೇಗಿತ್ತು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಐ ಮೀನ್ ಒಂದು ಹನಿ ಬಿ ಸಾಕ್ತಾ ಇದ್ರು. ಒಂದು ತೇನ್ ಪೊಟ್ಟಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಪೊಟ್ಟಿ ಎಲ್ಲ ಇಟ್ಟು ಅದು ಹನಿ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಹನಿ ಬಿ ಹೋಗ್ಬಿಟ್ಟು ಈ ಗಿಡಗಳಲ್ಲಿ ಪಾಲಿನೇಷನ್ ಮಾಡಿದಾಗ ನೀಟಾಗಿ ಹನಿ ಬಿದು ಓಡಾಟಗಳು ಜಾಸ್ತಿ ಆಗ್ತಾ ಇತ್ತು. ಹನಿ ಸಿಗ್ತಾ ಇತ್ತು ಪ್ಲಾಂಟರಿಗೆ. ಆ ಪ್ಲಾಂಟರಿಗೆ ಸ್ವಲ್ಪ ಹನಿನೂ ಇರುತ್ತೆ, ಪ್ಲಸ್ ಈಲ್ಡ್ ಚೆನ್ನಾಗುತ್ತೆ. ಅಂಡ್ ಪೆಸ್ಟ್ ಕಂಟ್ರೋಲ್ ಸ್ವಲ್ಪ ಕಡಿಮೆ, ಐ ಮೀನ್ ರಿಕ್ವೈರ್ಮೆಂಟ್ ಇರ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ನನ್ಗೆ ಗೊತ್ತಿರೋ ಹಾಗೆ ಪೆಸ್ಟ್ ಕಂಟ್ರೋಲೇ ಇರ್ತಾ ಇರಲಿಲ್ಲ. ಏನೊಂದು ಇರಿಗೇಷನ್, ಒಂದು ಕಪಾತು, ಬೇಸಿಕ್ ಸ್ಟೆಮ್ ಹತ್ರ ಒಂದು ಕ್ಲೀನಿಂಗ್ ಮಾಡ್ಕೊಂಡು ಸಕ್ಕದಾಗಿ ಮೇಂಟೈನ್ ಮಾಡ್ತಾ ಇದ್ರು. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಪ್ರತಿಯೊಂದು ಪ್ಲಾಂಟರು ಆ ಒಂದು ಗಿಡದೊಟ್ಟಿಗೆ ಕನೆಕ್ಷನ್ಸ್ ಇಟ್ಕೊಳ್ತಾ ಇತ್ತು. ಐ ನೋಟಿಸ್ ಇಟ್ ಬಿಕಾಸ್ ಒಂದು ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಒಂದು ಜಾಗದಲ್ಲಿ ನಾವು ಮಾತಾಡ್ಕೊಂಡು ಜಾಸ್ತಿ ಹೋಗ್ತೀವಿ, ಆ ಜಾಗದಲ್ಲಿ ಚೆನ್ನಾಗಿ ಕಾಫಿ ಫಸಲ್ ಇರುತ್ತೆ. ಸ್ವಲ್ಪ ಒಳಗಡೆ ನಾವು ಹೋಗದೇ ಇರ್ತೀವಿ, ಅಂತ ಜಾಗದಲ್ಲಿ ಫಸಲ್ ಸ್ವಲ್ಪ ಕಡಿಮೆ. ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಅಬ್ಸರ್ವ್ಡ್ ಫ್ರಮ್ ಸೋ ಮೆನಿ ಇಯರ್ಸ್. ಸೊ ಹಾಗೆ ನನಗೆ ರೀಸೆಂಟ್ ಆಗಿ ಅನಿಸ್ತು, ಸರಿ ಯಾವತ್ತೋ ಒಂದು ಟೈಮಲ್ಲಿ ನಾನು ನೆನ್ಪಿಟ್ಕೊಂಡಿದ್ದೆ. ಹನಿ ಬಿ 1-2 ಸಲ ನಾನು ಚಿಕ್ಕದವನಿಗೆ ಇರ್ಬೇಕಾದ್ರೆ, ಹೀಗೆ ಒಂದು ಊರಲ್ಲಿ ಎಲ್ಲರೊಟ್ಟಿಗೆ ಇದ್ದಾಗ ನಾನು ಹನಿ ಬಿ ಹೇಗೆ ಹಿಡಿಯೋದು ಹಾಗೇನು ಕ್ಯೂರಿಯಾಸಿಟಿ, ಒಂದ್ಸತಿ ಕುಯ್ಯೋಗಿ ನೋಡುವಾಗ ಏನಂದ್ರೆ ಒಂದು ಸನ್ ಯಾವ ತರ ಇರುತ್ತೆ ಅದ್ರ ಅಪೋಸಿಟಿಗೆ ಒಂದು ಈ ಹುಳ ಹಾರ್ತಿತ್ತು. ಸೊ ಈಗ ಸನ್ ಆ ಕಡೆ ಇದೆ, ಹುಳ ಹಾರುವಾಗ ಈ ಕಡೆ ಇದೆ ಅಂತ ಹಾಗೆ ಹುಡುಕಿ ಹೋಗಿ ದೆನ್ ದೇ ಯೂಸ್ ಟು ಟ್ರೇಸ್ ದ ಹನಿ. ಸೊ ಹನಿಕೋಮ್ ಟ್ರೇಸ್ ಮಾಡಿದ್ಮೇಲೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಇದೆಯಲ್ಲ, ಕೆಲವರು ಎಥಿಕಲ್ ಅಲ್ಲಿ ಮಾಡ್ತಾ ಇದ್ರು, ಕೆಲವರು ಅನ್ಎಥಿಕಲ್. ಅದೇಗಂದ್ರೆ ಹೋಗಿ ಆ ಗೂಡ್ನ ಸುಟ್ಟು ಬಿಡೋದು, ಅದನ್ನ ಆಮೇಲೆ ಫುಲ್ಲು ತೆಗೆದು ಬಿಡೋದು. ಕೆಳಗಡೆ ನೋಡಿದ್ರೆ ಅದು ಎಲ್ಲೋ ಪಾಪ ಓಡೋಗುತ್ತೆ, ಆಮೇಲೆ ಕೆಳಗಡೆ ಎಲ್ಲ ಬಿದ್ದಿರುತ್ತೆ ಸತ್ತೋಗಿರೋ ಹುಳಗಳು, ಆಮೇಲೆ ಕೆಲವುದೆಲ್ಲ ಕಚ್ಚಿರುತ್ತೆ. ಸೊ ಇಟ್ಸ್ ಅ ವೆರಿ ಅನ್ಎಥಿಕಲ್ ಪ್ರೋಸೆಸ್ ಇಫ್ ಇಟ್ ಈಸ್ ನಾಟ್ ಡನ್ ರೈಟ್. ಬಟ್ ನೀಟಾಗಿ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್. ಎಸ್ಟೇಟ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಕೆಲವರು ಹೇಳ್ತಾರೆ ತುಂಬಾ ತೆಗಿಬೇಕು, ಕೆಲವರು ಹೇಳ್ತಾರೆ ತೆಗಿಯೋದೇ ಬೇಡ, ಹಾಗೆ ಹೀಗೆ. ಐ ಮೀನ್ ತೆಗಿಯೋದೇ ಬೇಡ, ಐ ಡೋಂಟ್ ಎಗ್ರಿ. ಬಿಕಾಸ್ ನಾವು ಈಗ ಗೌರ್ಮೆಂಟ್ ಆದ್ರೂ ಸ್ವಲ್ಪ ಟ್ಯಾಕ್ಸ್ ಅಂತ ಕೊಡ್ಬೇಕು, GST ಅಂತ ಕೊಡ್ಬೇಕು. ಆ ತರ ಈಗ ನಮ್ಮ ಒಂದು ಫಾರ್ಮಲ್ ಇರುವಾಗ ವಿ ವಿಲ್ ಟೇಕ್ ಸಮ್ ಪಾರ್ಟ್ ಆಫ್ ಇಟ್, ಸ್ವಲ್ಪ ಹನಿ ನಾವು ತಗೊಳ್ತೀವಿ. ಬಟ್ ಮೋರ್ ದೆನ್ ದಟ್ ಅಲ್ಲ, ಪಾಪ ಆ ಒಂದು ಹುಳಗಳು ತುಂಬಾ ಸುತ್ತಾಡಿ ಬಂದು ಒಂದು ಹನಿನ ಪ್ರಿಸರ್ವ್ ಮಾಡಿ ಅದೊಂದು ವಿಂಟರ್ ಇಲ್ಲ ಅದ್ರದ್ದೊಂದು ಸೀಸನ್ ತಕ್ಕಂತೆ ರೆಡಿ ಮಾಡಿ ಇಟ್ಕೊಳ್ಳುತ್ತೆ. ಅದನ್ನ ಹೋಗ್ಬಿಟ್ಟು ನಾವು ಫುಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಇದೆಯಲ್ಲ, ದಟ್ ಈಸ್ ಆಲ್ಸೋ ಅನ್ಎಥಿಕಲ್. ಅವರು ಸ್ಟ್ರೆಸ್ ಆಗ್ಬಿಡುತ್ತೆ ಫುಡ್ ಇಲ್ದೆ. ಆಮೇಲೆ ಕೆಲವ್ರ ಕಡೆ ಐ ಸೀನ್ ದಟ್ ಈಗ ಲೇಟೆಸ್ಟ್ ಟ್ರೆಂಡ್ ಏನಂದ್ರೆ ಶುಗರ್ ಮತ್ತೆ ವಾಟರ್ ಅಲ್ಲಿ ಇಟ್ಬಿಟ್ಟು ಆರ್ಟಿಫಿಷಿಯಲ್ ಆಗಿ ಮಾಡೋದು. ಸೊ ಅದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಟ್ ಈಸ್ ಅಬೌಟ್ ನ್ಯಾಚುರಲ್ ಆಗಿ ಅವರಿಗೆ ಆ ಒಂದು ಹನಿ ಸಿಗೋ ತರ ಇಟ್ಕೊಳ್ಳೋದು. ಅಂಡ್ ಇಟ್ ಈಸ್ ಅ ಫ್ರೆಂಡ್ ಆಫ್ ದ ಪ್ಲಾಂಟರ್ ಒಟ್ಟಿಗೆ ನಮ್ಮಲ್ಲೂ ಒಂದು ಅಂತ ಹೇಳ್ಬಿಟ್ಟು ಪೆಸ್ಟ್ ಕಂಟ್ರೋಲ್ ಆಗುತ್ತೆ, ಪಾಲಿನೇಷನ್ ಆಗುತ್ತೆ, ಅದೇ ತರ ಒಂದು ಸ್ಪೇಸು ಚೆನ್ನಾಗಿರುತ್ತೆ. ಆಮೇಲೆ ಕಚ್ಚಲ್ಲ, ಅವು ಕಚ್ಚುತ್ತೆ ಅಂತ ಏನಾದ್ರು ಡೌಟ್ ಇದ್ರೆ ನೋಡಿ, ಈ ತರ ಒಬ್ಬರನ್ನ ಕರ್ಕೊಂಡು ಬಂದ್ರೆ ಆಯ್ತು. ಬಾಕು ನೋಡಿ, ಇವ್ರು ಇದನ್ನ ಈಗ ಕರ್ಕೊಂಡು ಹೋಗ್ಬಿಟ್ಟು ನಾನು ಹನಿ ಬಗ್ಗೆ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಅವರೇ ಫುಲ್ ಅಂದ್ರೆ ತುಂಬಾ ಎಕ್ಸ್ಪರ್ಟ್. ಅವ್ರು ಮಲೇಷ್ಯಾ, ಸಿಂಗಾಪುರ್, ಚೈನಾ ಅದ್ರ ಬಗ್ಗೆ ಎಲ್ಲ ಅವ್ರು ಮಾತಾಡ್ತಾ ಇರ್ತಾರೆ ಅಷ್ಟೇ. ಮಾತಾಡ್ತಾ ಇರ್ತಾರೆ ಅಲ್ಲಿ ಹೋಗಿ. ಭಯನಾ? ಓಕೆ ನೋಡಿ, ಈಗ ಲೇಟೆಸ್ಟ್ ಟ್ರೆಂಡ್ ಇದು ಹಾಕೊಂಡ್ರೆ
ಅದಕ್ಕೆ ಜಾಸ್ತಿ ಹೊಗೆ ಬಿಡಬೇಕು ಹಾಗೆ ಹೀಗೆ ಆತರ ಏನೋ ಮೆಥಡಾಲಜಿ ಇಲ್ಲ. ಯಾ ಪುನೀತ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಳ್ಳೋ. ನಿಮ್ಗೆ ಏನಾದ್ರು ಗೊತ್ತಾ ಇದ್ರ ಬಗ್ಗೆ, ಹನಿ ಬಗ್ಗೆ? ಯು ವಾಂಟ್ ಟು ಶೇರ್ ಸಮ್ ಎಕ್ಸ್ಪೀರಿಯನ್ಸ್? ನಂಗೆ ಹನಿ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ತಿನ್ನಕ್ಕೂ ಅಷ್ಟೇ. ಓಕೆ, ಅದ್ರದ್ದು ಆಂಟಿ ಆಕ್ಸಿಡೆಂಟ್ಸ್ ಫೀಚರ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ, ಹನಿ ಕ್ವಾಲಿಟಿ ಯಾವ್ದು ಅಂತ ನೋಡ್ಕೊಳ್ಳೋಕೆ ತುಂಬಾ ಪ್ರೋಸೆಸ್ ಅಂತೆಲ್ಲ ಹೇಳ್ತಾರೆ. ನಾನು ಇಷ್ಟು ವರ್ಷ ಇದ್ದು ಐ ಆಮ್ ನಾಟ್ ರಿಯಲಿ ಕಾನ್ಫಿಡೆಂಟ್ ಆನ್ ಹನಿ, ಬಿಕಾಸ್ ಅದನ್ನ ಹೇಗ್ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬಿಡ್ತಾರೆ. ನಿಮ್ಗೆ ಏನಾದ್ರು ಗೊತ್ತಾ ಇದ್ರ ಬಗ್ಗೆ? ಅದೇ ಪ್ಯೂರ್ ಆಗಿದೆ ಅಂದ್ರೆ ಸೀಸನ್ ವೈಸ್ ಯಾವ ಯಾವ ಫ್ಲವರ್ಸ್ ಸಿಗುತ್ತೆ, ಯಾ ಅದು ಟೇಸ್ಟ್ ಆ ಫ್ಲವರ್ದು ಟೇಸ್ಟ್ ಇರುತ್ತೆ ಆತರ. ಮತ್ತೆ ಅವರು ಮೊನ್ನೆ ಹೇಳ್ತಾ ಇದ್ರು, ನಮ್ ಬಟ್ಟೆ ಮೇಲೆ ಬಿದ್ದಾಗ ಕರೆ ಹಿಡಿಯೋದೋದ್ರೆ ಅದು ಒರಿಜಿನಲ್ ಅಂತ. ಒರಿಜಿನಲ್ ಯಾವ್ದಾದ್ರು ಕರೆ ಹಿಡಿತದೆ ಅಂದ್ರೆ ಅದು ಶುಗರ್ ಅಥವಾ ಬೇರೆ ಏನಾದ್ರು ಹೌದು. ಆಡ್ ಆಗಿದೆ ಅಂತ. ಕರೆಕ್ಟ್. ಅದು ಹೋಗೋದಿಲ್ಲ, ವಾಶ್ ಮಾಡಿದ್ರು ಹೋಗೋದಿಲ್ಲ ಅಂತ ಆ ಕರೆ. ಹೌದು. ಆತರ ಆದ್ರೆ ಡೂಪ್ಲಿಕೇಟ್ ಏನಾದ್ರು ಮಿಕ್ಸಿಂಗ್ ಇದೆ ಅಂತ ಆತರ ಎಲ್ಲ ಕಂಡು ಹಿಡಿಬಹುದಂತೆ. ಕರೆಕ್ಟ್. ಆಮೇಲೆ ಹನಿದು ಅಷ್ಟೇ, ನನಗೆ ಗೊತ್ತಿರೋ ಹಾಗೆ ಈಗ ಕಾಫಿ ಬ್ಲಾಸಮ್ ಅಲ್ಲಿ ಆಗುವಂತ ಒಂದು ಹನಿ ಎಕ್ಸ್ಟ್ರಾಕ್ಷನ್, ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಇವನ್ ಕಾಫಿದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ ಕೇಸು ಬೇರೆ ಹೂ ಗಿಡಗಳು ಜಾಸ್ತಿ ಇರುವಾಗ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋ ಹನಿ, ಸೊ ವೇರಿಯೇಷನ್ ಇರುತ್ತೆ ತುಂಬಾ. ಎಂಡ್ ಆಫ್ ಇಟ್ ಏನಂದ್ರೆ ಪ್ಲಾಂಟ್ ಆಗಿರ್ಬೋದು, ಹನಿ ಬಿ ಆಗಿರ್ಬೋದು, ಆಮೇಲೆ ನಾಯಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಹಸು ಆಗಿರ್ಬೋದು, ಇಟ್ಸ್ ಆಲ್ ಅಬೌಟ್ ದ ರಿಲೇಶನ್ಶಿಪ್ ವಾಟ್ ವಿ ಹ್ಯಾವ್ ವಿತ್ ದೆಮ್ ಅಲ್ವಾ? ಹೌದು. ಈಗ ಹಸು ಆದ್ರೂ ಹಾಲ್ ಜಾಸ್ತಿ ಕೊಡ್ಬೇಕಂದ್ರೆ ಮಿಷಿನ್ ಹಾಕಿ ಎಳಿಯೋದಲ್ಲ, ನ್ಯಾಚುರಲ್ ಆ ಆಗಿ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಆ ಫೀಡ್ ಮಾತಾಡ್ಸೋದಾಗಿರ್ಬೋದು. ಮಾತಾಡ್ಸೋದು, ಫಾರ್ಮಲ್ ಸುತ್ತೋದು, ಹೌದು. ಸೋ ಮೆನಿ ಥಿಂಗ್ಸ್. ನಾವೀಗ ತುಂಬಾ ಅನ್ಎಥಿಕಲ್ ಆಗಿ ಹೋಗ್ಬಿಟ್ಟಿದೀವಿ, ಯಾಕಂದ್ರೆ ದುಡ್ಡಿಗೋಸ್ಕರ. ಜಸ್ಟ್ ಫಾರ್ ದಟ್ ಪೇಪರ್ ವಿ ಆರ್ ಹರ್ಟಿಂಗ್ ಸೋ ಮೆನಿ ಕ್ರೀಚರ್ಸ್ ಅಂಡ್ ಆಲ್ ದಟ್ ಅನಿಮಲ್ಸ್. ಹೌದು. ಬನ್ನಿ ಹೋಗುವಲ್ಲ. ನೋಡೋ ಬನ್ನಿ. ಸೊ ಇವಾಗ ಎಷ್ಟು ಇದಿದೆ ನಮ್ಮ ಹತ್ರ? 5-6 ಬಾಕ್ಸ್ ಇದೆ. 6 ಬಾಕ್ಸ್ ಇದೆ. ಬನ್ನಿ ಹೋಗುವ. ಲೆಟ್ಸ್ ಗೋ, ಕಮಾನ್ ಕುಕ್. ವಿಯನ್ ಬಾ. ಬನ್ನಿ ಇವಾಗ ವಿಯನ್ ನ ಕರ್ಕೊಂಡು ಹನಿ ಬಿ ಹತ್ರ ಹೋಗ್ತಾ ಇದೀನಿ. ರೆಡಿ? ಹಾಯ್ ಅಣ್ಣ ಎಲ್ಲರಿಗೂ. ಹಾಯ್ ಅಣ್ಣ. ಹಾಯ್, ಐ ಆಮ್ ಗೋಯಿಂಗ್ ಟು ಸಿ ದ ಹನಿ ಬಿ ಅಣ್ಣ. ಹನಿ ಬಿ. ಓಕೆ ಸರಿ. ಗ್ಲಿಚಸ್ ಅದೇ ಅದು ಅವನು ಇದ್ ಮಾಡ್ತಾನೆ. ಇಟ್ಟ ಬಿಡು. ಓಕೆ, ಇಲ್ಲಿ ನೋಡಿ, ಫುಲ್ ಸೇಫ್ಟಿಯಲ್ಲಿ ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ. ರೆಡಿ? ಲೆಟ್ಸ್ ಗೋ. ಯಾ ಎಸ್. ಇವಾಗ ನೋಡಿ, ಒಂದು ಹನಿ ಬಿ, ಇದು ತೇಗ ಮರದಲ್ಲ, ಹನಿ ಸೊಸೈಟಿ ಮತ್ತೆ ಇಲ್ಲಿ ನಮ್ಮ ಪೊನ್ನಂಪೇಟಲ್ಲಿ ಫಾರೆಸ್ಟ್ರಿ ಕಾಲೇಜ್, ಅಲ್ಲಿಂದ ಇದನ್ನೆಲ್ಲ ಪ್ರೋಸೆಸ್ ಮಾಡಿ ತಂದಿರೋದು. ಸೊ ಇವಾಗ ಇದನ್ನ ತೆಗೆದು ನೋಡುವ. ನೋಡಿ ಕೆಲಸ ಹೆಂಗ್ ಮಾಡ್ತಾ ಇದೆ. ಸೊ ದೇ ಆರ್ ವೆರಿ ಫ್ರೆಂಡ್ಲಿ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ನೋಡಿ. ಓಕೆ, ಒಂದು ಹನಿ ಬಿ ಕೂಡ ಸಾಯ್ಬಾರ್ದು. ಆ ತರ ಎಥಿಕಲ್ ವೇ ಅಲ್ಲಿ ಹನಿ ಕಲೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಟ್ ವಿಲ್ ಬಿ ನೈಸ್. ಇವನ್ ದೇ ವಿಲ್ ಫೀಲ್ ನೈಸ್. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ಟೀಮ್ ಅನ್ನ ಎಷ್ಟು ಚೆನ್ನಾಗಿ ನಾವು ನೋಡ್ಕೊಂಡ್ರೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳೋ ತರ, ಇವನ್ ಹನಿ ಬಿ ಆಲ್ಸೋ ದೇ ಆಲ್ಸೋ ಡೂ ದ ಸೇಮ್ ಥಿಂಗ್. ಇಟ್ಸ್ ಆಲ್ ಅಬೌಟ್ ಬೀಯಿಂಗ್ ವೆರಿ ಗುಡ್ ಟು ದೆಮ್. ಸೊ ಹಾಗೆ ಅವರಿಗೆ ತುಂಬಾ ಡಿಸ್ಟರ್ಬ್ ಮಾಡೋದು ಬೇಡ. ಲೆಟ್ ದೆಮ್ ಗೋ ಇನ್ ಸೈಡ್. ವಿಯನ್ ಸೈಡ್ ಗೊಂಬಚ್ಚಿ. ಅಲ್ಲ ಪುಡು ಇದು ಪಕ್ಕದ ಕಾಟಿ ಅಲ್ಲ. ಒಂದು ಕಚ್ಚಿ ಇನ್ಫಾರ್ಮೇಶನ್ ಹೋದ್ರೂ ಹೋಯ್ತು. ರೆಡಿ? ದೇ ವಿಲ್ ಕಮ್ಯುನಿಕೇಟ್. ಡೇಂಜರ್ ಇನ್ ಪ್ಲೇಸ್ ಅಂತ ನೋಡಿ, ಇಷ್ಟೇ ಮುಗಿದೋಯ್ತು. ದೇ ಆರ್ ಗುಡ್ ಅಷ್ಟೇ. ಹನಿ ಬಿ ಅವ್ರು ಅದ್ರ ಪಾಡಿ ಕೆಲಸ ಮಾಡುತ್ತೆ. ಪ್ರತಿ ಒಂದು ಎಸ್ಟೇಟ್ ಅಲ್ಲಿ ಎಲ್ಲಾ ಕಡೆ ಹೋಗಿ ತಂದು ಅವ್ರ ಪಾಪ ಅಷ್ಟು ಕಷ್ಟಪಟ್ಟು ಅದು ಪ್ರೋಸೆಸ್ ಮಾಡೋದು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಐ ಪ್ರಾಮಿಸ್ ಯು, ಶಾರ್ಟ್ಲಿ ನಮ್ಮಲ್ಲಿಗೆ ಒಬ್ಬರನ್ನ ಕರ್ಕೊಂಡು ಬರ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೋಸ್ಕರ ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ದಟ್ಸ್ ಮೈ ಪ್ರಾಮಿಸ್. ಅಂಡ್ ನಮ್ಮ ದುಡ್ಡುದು ಆಸೆ ಲಾಸ್ಟ್ ಹನಿ ಬಿ ಅಂತ ಹೇಳ್ತಾರೆ. ಲಾಸ್ಟ್ ಹನಿ ಬಿ ಇರೋ ತನಕ, ಬಿಕಾಸ್ ಅವ್ರು ಇಲ್ಲ ಅಂದ್ರೆ ಪಾಲಿನೇಷನ್ ಆಗಲ್ಲ. ಪಾಲಿನೇಷನ್ ಅಂದ್ರೆ ಕ್ರಾಪ್ಸ್ ಏನು ವರ್ಕೌಟ್ ಆಗಲ್ಲ. ಎವ್ರಿಥಿಂಗ್ ವಿಲ್ ಗೋ ಫಾರ್ ಅ ಟಾಸ್. ಅಂಡ್ ದ ಲಾಸ್ಟ್ ಫಿಶ್ ನಾವು ಹಿಡಿಯೋ ತನಕ ನಮ್ ಲೈಫ್ ಅಷ್ಟೇ. ಸೊ ಇಟ್ಸ್ ಬೆಟರ್ ಟು ಅಂಡರ್ಸ್ಟ್ಯಾಂಡ್. ನಾವು ಏನ್ ಮಾಡಿದ್ರು ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ರೂಟ್ಸ್. ಎಥಿಕಲ್ ಆಗಿ ಏನ್ ಮಾಡಿದ್ರು ದಟ್ಸ್ ನೈಸ್ ಟು ಅವರ್ ಎನ್ವೈರನ್ಮೆಂಟ್. ಇಲ್ಲ ಅಂದ್ರೆ ಹನಿ ಮಾಡೋದು ಕೂಡ ಇವಾಗ ಯಾವ್ದೋ ಒಂದು ಗಿಡದಿಂದ ಹನಿ ತಗೊಂಡ್ ಬರುತ್ತೆ, ತಗೊಂಡ್ ಬಂದು ಗೇಟ್ ಅಲ್ಲಿ ಇರೋದಕ್ಕೆ ಅದ್ರ ಬಾಯಿಗೆ ಕೊಡುತ್ತೆ. ಅದು ಅದ್ರ ಬಾಯಿಯಿಂದ ತಗೊಂಡೋಗಿ ಇನ್ನೊಂದರ ಬಾಯಿಗೆ ಕೊಡುತ್ತೆ. ಪಾಸ್. ಆಗ ಬಾಯಿಂದ ಬಾಯಿಗೆ ಹೋಗುವಾಗ ಅದು ಹನಿಯಾಗಿ ಕನ್ವರ್ಟ್ ಆಗೋದು. ಹೌದು. ಆತರ ಅಷ್ಟೊಂದು ಎಫರ್ಟ್ ಆಗಿ ಕೆಲಸ ಮಾಡುತ್ತೆ ಅದು. ಎಸ್. ಸೊ ಯು ಕ್ಯಾನ್ ಮೇಕ್ ಲಾಟ್ ಆಫ್ ಮನಿ ವಿತ್ ಹನಿ, ಬಟ್ ಇನ್ ಅ ಎಥಿಕಲ್ ವೇ ಇಸ್ ಆಲ್ವೇಸ್ ಗುಡ್. ಪ್ಲಾಂಟರಿಗೆ ಕಾಫಿನೂ ಸಿಗುತ್ತೆ, ಹನಿನೂ ಸಿಗುತ್ತೆ,
ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನೋಡಿ ಇಲ್ಲಿ ಬಂದಿದ್ದಾರೆ ಪಕ್ಕದಲ್ಲಿ. ಹೆಂಗ್ ನೋಡ್ತಾ ಇದಾರೆ ಅಂದ್ರೆ ಈ ಕಾಟೇಜ್ ಒಳಗಡೆ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ರು. ಹೌದು ನೋಡಿ, ಇಂಥವ್ರು ಬೇಕು, ಇಂಥವ್ರು. ಕೋಕ್ ಯು ಹ್ಯಾವ್ ಟು ಲರ್ನ್ ದಿಸ್. ಈಗ ಹಾಕೊಂಡು ಹೋಗ್ಬೇಕು. ನೋಡಿ ಓಡೋಗ್ತಿದ್ರು ಅಷ್ಟೇ. ಸೊ ಇನ್ ಕೇಸ್ ಇದ್ರ ಬಗ್ಗೆ ನೀವು ಜಾಸ್ತಿ ಕಲಿಬೇಕಂದ್ರೆ ಇಲ್ಲಿ ಬನ್ನಿ. ಆಮೇಲೆ ಇಲ್ಲಿ ಬಂದಾಗ ವಿ ವಿಲ್ ಮೇಕ್ ಯು ಟೇಸ್ಟ್ ದ ಹನಿ. ಟೇಸ್ಟ್ ಮಾಡ್ತೀವಿ, ಆಮೇಲೆ ಹನಿಗೆ ಥ್ಯಾಂಕ್ ಯು ಹೇಳ್ತೀವಿ ಅಲ್ವಾ. ವಿಲ್ ಹ್ಯಾವ್ ಟು ಸೇ ಥ್ಯಾಂಕ್ ಯು ಟು ದ ಹನಿ. ಗೊತ್ತಿಲ್ಲ, ಫಾರ್ ಸಮ್ ರೀಸನ್ಸ್ ರೂಟ್ಸ್ ಅಲ್ಲಿ ನಾನು ತುಂಬಾ ಒಂದು ಮಗು ತರ ಇದ್ದೆ. ಎಲ್ಲದಕ್ಕೂ ಅಳ್ತಾ ಇದೆ. ಒಂದು ಕೋಳಿ ಕುಯ್ಯೋದಂದ್ರೆ ಅಳ್ತಾ ಇದೆ. ತುಂಬಾ ಎಮೋಷನಲ್ ಕನೆಕ್ಷನ್ಸ್ ಇತ್ತು. ಆಮೇಲೆ ಅವ್ರು ಹೇಳಿದ್ರಿಲ್ಲ ದಿಸ್ ಇಸ್ ನಾರ್ಮಲ್, ದಟ್ ಈಸ್ ನಾರ್ಮಲ್, ಹಾಗೆ ಹೀಗೆ ಅಂತ. ಬೇಸಿಕ್ ನನ್ನ ಒಂದು ಅಥೆಂಟಿಸಿಟಿ ಕಳೆದೋಯ್ತು. ಬಟ್ ಆಫ್ ಲೇಟ್ ಎಲ್ಲ ನೋಡಿದಾಗ ಅನ್ಸ್ತಾ ಇದೆ, ಇಲ್ಲ, ಐ ಆಮ್ ಟ್ರೈನ್ಡ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಥ್ಯಾಂಕ್ಫುಲಿ ನೋಡಲ್ಲಿ ನನ್ನ ಮಗ ಇದ್ದಾನೆ. ವಿಯಾನ್. ಸೊ ನನ್ನ ಮಗ ನನಗೆ ಹೇಳ್ಕೊಡ್ತಾ ಇರೋದು ಯಾವ್ದನ್ನ ಹೇಗೆ ಪ್ರೀತಿಸ್ಬೇಕು, ಯಾವ ತರ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ಐ ಆಮ್ ಲರ್ನಿಂಗ್ ಅ ಲಾಟ್ ಫ್ರಮ್ ಹಿಮ್. ಮೇ ಬಿ ನಮ್ಮ ಪೇರೆಂಟ್ಸ್ ನಮಗೆ ಜಾಸ್ತಿ ಕಲಿಸ್ತಾ ಇದ್ರು. ಆದ್ರೆ ನಾನು ಇವಾಗ ಏನ್ ಮಾಡ್ತಾ ಇದೀನಿ ಅಂದ್ರೆ ಐ ಆಮ್ ಲರ್ನಿಂಗ್ ಫ್ರಮ್ ಹಿಮ್, ಕಲಿತಾ ಇದ್ದೀನಿ. ಪ್ರೋಸೆಸ್ ಸ್ವಲ್ಪ ಡಿಫ್ರೆಂಟ್ ಅನ್ಸ್ತಾ ಇದೆ. ಬಟ್ ಐ ಆಮ್ ಆಕ್ಚುಲಿ ಎಂಜಾಯಿಂಗ್ ಮೈ ಲೈಕ್ ಚೈಲ್ಡ್ಹುಡ್ ವೈಬ್ಸ್ ಪುನಃ ಬರ್ತಾ ಇದೆ ಅಲ್ವಾ. ಅಷ್ಟೇ. ಸೊ ಗೆಟ್ ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್. ಏನೇ ಕನ್ಫ್ಯೂಷನ್ ಇರಲಿ ಲೈಫಲ್ಲಿ, ಗೆಟ್ ಬ್ಯಾಕ್ ಟು ದ ರೂಟ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನೇ ಮಾಡುವ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಟೇಕ್ ಕೇರ್, ಲವ್ ಯು ಆಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎಸ್. ಆಮೇಲೆ ಅಲ್ಲಿ ನೋಡಿ, ನೀವು ಈ ತರ ಕಲರ್ ಟಿ ಶರ್ಟ್ಸ್ ಎಲ್ಲ ಹಾಕ್ಬೇಡಿ. ಜೇನ್ನೊಣಗಳು ಯಾವ್ದೋ ಹೂ ಅಂತ ಹೇಳ್ಬಿಟ್ಟು ಕಚ್ಕೊಂಡು ಇರ್ಕೊಂಡು ಹೋಗ್ಬಿಡುತ್ತೆ. ಅಷ್ಟು ಲವ್ ಮಾಡುತ್ತೆ. ಹೌದು ನೋಡಿ, ಈ ಒಂದು ಹನಿಗೆ ಅವರ ಒಂದು ಹೂಗಳು ಯಾವ್ದಂದ್ರೆ ಈ ಗೇರು ಹಣ್ಣು, ಈ ಗೇರ್ ಮರ ಅಂತ ಹೇಳ್ತೀವಿ. ಈ ಗೇರ್ ಮರ ಹೇಗಂದ್ರೆ ಒಂದು ಕಡಿದ್ರೆ ಇರಿಟೇಷನ್, ಅದ್ರದ್ದು ಹೂವಿಂದ ಕೆಲವರಿಗೆ ಅಲರ್ಜಿ, ಅದ್ರ ಸೊಪ್ಪು ತೆಗೆದ್ರೆ ಅಲರ್ಜಿ. ಸೊ ಈ ತರ ತುಂಬಾ ಡಿಪೆಂಡಿಂಗ್ ಆನ್ ಪರ್ಸನ್ ಟು ಪರ್ಸನ್ ಅದ್ರದ್ದು ಒಂದು ಎಫೆಕ್ಟ್ ಬೇರೆ ತರ ಇರುತ್ತೆ. ಸೊ ನೋಡಿ, ಫುಲ್ ಸೌಂಡ್. ಹನಿ ಅಂತೂ ಫುಲ್ ಖುಷಿಯಿಂದ ಕೆಲಸ ಮಾಡ್ತಾ ಇದೆ. ಹಾಗೆ ನನ್ನ ಮಗ ಬಂದಿದ್ದಾನೆ, ಕ್ಲೋಸ್ ಮಾಡ್ತಾ ಇದ್ದಾನೆ. ಏನೇನೋ ಬಿಚ್ತಾ ಇದೆಯಲ್ಲ ಇಟ್ಟ. ಹಾಯ್ ನೋಡ್ರಿ. ಬಾಯ್ ಅಣ್ಣ. ಓಕೆ, ಈಗ ನಾನು ಫಸ್ಟ್ ನಾನು ಅದು ಸೇಮ್ ನೀವು ರಿಪೀಟ್ ಮಾಡೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್, ಓಕೆ ಫುಲ್ ಸ್ಟೈಲ್ ನೋಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಕವಿಯಾನ ಅಲ್ಲ, ನೀವು ಪಪ್ಪಣ್ಣ ಬಂದ್ರಿ ಫುಲ್ ಸ್ಟೈಲ್. ರೈಟ್ ಕ್ಲಿಕ್ ಮಾಡಿ. ಹಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಅಜ್ಜಿ ಎಲ್ಲ ಬಿಚ್ಬಿಡ್ತಾನೆ. ಓಕೆ ಬಾಯ್ ಅಣ್ಣ. ಅಯ್ಯೋ, ಟೆಕ್ನಿಕಲ್ ತುಂಬಾ ಕಷ್ಟ ಇದೆ. ಓಕೆ ರೆಡಿ, ಬಾಯ್ ಅಣ್ಣ. ಸೆಕೆಂಡ್ ಅಣ್ಣ, ನಮಗೆ ಫ್ಯೂಚರ್ಗೆ ಸ್ವಲ್ಪ ಹನಿ ಬೀಸ್ ಎಲ್ಲ ಬೇಕು ಪ್ಲೀಸ್ ಅಣ್ಣ. ತುಂಬಾ ಜನರೇಷನ್ಗೆ ಇರ್ಲಿ. ಬಾಯ್. ಕ್ಲೋಸ್.